ಹಲೋ ಫ್ರೆಂಡ್ಸ್, ಇವತ್ತು 9ನೇ ತರಗತಿಯ ಯೂನಿಟ್ 1 ಎನ್ಚಾಂಟೆಡ್ ಪೂಲ್ ಪಾಠವನ್ನು ನೋಡ್ಕೊಂಡು ಬರೋಣ. ಯೂನಿಟ್ 1 ಪ್ರೋಸ್. ಬಿಫೋರ್ ಯು ರೀಡ್, ವೆನ್ ವಿ ಟಾಕ್ ಅಬೌಟ್ ಪೀಪಲ್, ವಿ ಡಿಸ್ಕಸ್ ದೇರ್ ಕ್ವಾಲಿಟೀಸ್. ದ ಬಾಕ್ಸ್ ಗಿವನ್ ಬಿಲೋ ಹ್ಯಾಸ್ ಸಮ್ ವರ್ಡ್ಸ್ which describe people. Sit in small groups and classify them under desirable and not so desirable categories. You may consult a good dictionary or your teacher. ನೋಡಿ, ನಾವು ಯಾವಾಗ ಯಾರಾದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರ ಒಂದು ಕ್ವಾಲಿಟೀಸ್ ಏನಿರುತ್ತೆ, ಅವರ ಗುಣಗಳನ್ನ ಮಾತಾಡ್ತೀವಿ ಅಲ್ವಾ. ಇಲ್ಲಿ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಕೆಲವು ವರ್ಡ್ಸ್ ನ ಕೊಟ್ಟಿದ್ದಾರೆ, ಮತ್ತೆ 2 ಕಾಲಮ್ನ ಡಿಸೈರಬಲ್ ಕ್ವಾಲಿಟೀಸ್, ನಾಟ್ ಸೋ ಡಿಸೈರಬಲ್ ಕ್ವಾಲಿಟೀಸ್, ಬೇಕಾಗುವಂತಹ ಒಂದು ಗುಣಗಳು, ಬೇಡವಾದಂತಹ ಒಂದು ಗುಣಗಳು ಅಂತ ಕೊಟ್ಟಿರುವಂತಹ ಈ ವರ್ಡ್ಸ್ಗಳು ಯಾವ ಒಂದು ಕಾಲಮ್ ನಲ್ಲಿ ಸೂಟೇಬಲ್ ಇದೆ ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಉತ್ತರ: ಡಿಸೈರಬಲ್ ಕ್ವಾಲಿಟೀಸ್ ಇಲ್ಲಿ ಬರುವಂತಹ ವರ್ಡ್ಸ್ಗಳು ಕರೇಜ್, ಅಮಿಕಬಿಲಿಟಿ, ಜೆಂಟಲ್ನೆಸ್, ಸಿಂಪತಿ, ಕೈಂಡ್ನೆಸ್, ಹೆಲ್ಪ್ಫುಲ್ನೆಸ್, enthusiasm, wisdom, affection, honesty, faithfulness, endurance, perseverance, determination. Not so desirable qualities ಬರುವಂತಹ ವರ್ಡ್ಸ್ಗಳು selfishness, cruelty, humility, negligence, callousness, carelessness ಮತ್ತೆ arrogance. Perhaps you have some idea about what the good and bad qualities are. Read the following story to know more about them from Yudhishthira, ದ ಎಲ್ಡೆಸ್ಟ್ ಆಫ್ ದ ಪಾಂಡವಾಸ್. ಸೊ ಇವಾಗ ನಿಮ್ಗೆ ಐಡಿಯಾ ಬಂದಿರುತ್ತೆ ಗುಡ್ ಮತ್ತೆ ಬ್ಯಾಡ್ ಕ್ವಾಲಿಟೀಸ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಕೆಳಗಡೆ ಒಂದು ಮಹಾಭಾರತದಿಂದ ಯುಧಿಷ್ಠಿರನ ಕಥೆಯನ್ನ ಕೊಟ್ಟಿದ್ದಾರೆ. ಈ ಗುಡ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್ ನ ಯುಧಿಷ್ಠಿರನ ಮೂಲಕ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಯುಧಿಷ್ಠಿರ ಯಾರಾಗಿದ್ದ? ಪಾಂಡವರಲ್ಲಿ ಹಿರಿಯ ಮಗನಾಗಿದ್ದ. ದಿ ಎನ್ಚಾಂಟೆಡ್ ಪೋಲ್. ಎನ್ಚಾಂಟೆಡ್ ಅಂತ ಹೇಳಿದ್ರೆ ಮಂತ್ರಿಸಿದ, ಮ್ಯಾಜಿಕಲ್ ಪೋಲ್ ಅಂತ ಇಲ್ಲಿ ಅರ್ಥ ಆಗುತ್ತೆ. ಇದನ್ನ ಸಿ ರಾಜಗೋಪಾಲಾಚಾರಿ ಅವರು ಬರೆದಿದ್ದಾರೆ. ಇನ್ ದ ಮಹಾಭಾರತ, the Pandavas lost everything in the game of dice to the Kauravas and had to live in the forest for 12 years. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಏನಾಗುತ್ತೆ, ಪಾಂಡವರು ಮತ್ತು ಕೌರವರು ಒಂದು ಪಗಡೆ ಆಟವನ್ನ ಆಡ್ತಾರೆ. ಅದರಲ್ಲಿ ಪಾಂಡವರು ಸೋಲ್ತಾರೆ. ಸೋತ್ಬಿಟ್ಟು ಏನಾಗುತ್ತೆ, ಅವರಿಗೆ 12 ವರ್ಷ ವನವಾಸವನ್ನ ಮಾಡ್ಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ಚಿಕ್ಕ ಕಥೆಯನ್ನ ಇಲ್ಲಿ ಹೇಳಿದ್ದಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಹ್ಯಾಡ್ ಟು ಕಾನ್ಸ್ಟೆಂಟ್ಲಿ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಫಾರ್ ಸೇಫ್ಟಿ and to meet their daily needs. ಕಾಡಿನಲ್ಲಿ ವಾಸ ಮಾಡೋದು ಅಷ್ಟು ಈಸಿ ಆಗಿರಲ್ಲ. ಆ ಒಂದು ಟೈಮಲ್ಲಿ ಅವರಿಗೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡ್ತಾ ಇರಬೇಕಾಗತ್ತೆ. ಹಾಗೇನೆ ಡೈಲಿ ಅವರಿಗೆ ನೀರಿನ ಅವಶ್ಯಕತೆನೋ ಆಹಾರದ ಅವಶ್ಯಕತೆನೋ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕೂಡ ಅವರು ಕಂಪ್ಲೀಟ್ ಮಾಡ್ಕೊಂಡು ಮೂವ್ ಮಾಡ್ತಾ ಇರಬೇಕಾಗತ್ತೆ. ಒನ್ ಡೇ ಇನ್ ದ 12th year, the Pandava brothers wandered deep into the forest in pursuit of a deer. ದಟ್ಟವಾದಂತಹ ಒಂದು ಕಾಡಿನಲ್ಲಿ 12ನೇ ವರ್ಷದಲ್ಲಿ ಒಂದು ದಿನ ಏನಾಗತ್ತೆ, ಪಾಂಡವರು ಜಿಂಕೆನ ಹುಡ್ಕೊಂಡು ಹೋಗಿರ್ತಾರೆ ಅಥವಾ ಅಟ್ಟಿಸ್ಕೊಂಡು ಹೋಗಿರ್ತಾರಲ್ವಾ. ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ಕಥೆಯ ಸಾರಾಂಶ ಇದು. ಸೊ ಈ ಪಾಠವನ್ನ ಓದೋದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಶಬ್ದಗಳನ್ನ ಕನ್ನಡದಲ್ಲಿ ಅರ್ಥನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಪಾಠ ಓದೋದಕ್ಕೆ ಈಸಿ ಆಗತ್ತೆ. ಪ್ರತಿಯೊಂದು ಬೇಕಾದಂತಹ ಶಬ್ದದ ಅರ್ಥ ಇಲ್ಲಿ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಅಂಡ್ ದ 5 brothers grew more and more weary and thirsty. ಸೂರ್ಯ ನೆತ್ತಿ ಮೇಲಿತ್ತು, ಹಾಗಾಗಿ 5 ಜನ ಏನು ಅಣ್ಣ ತಮ್ಮಂದಿರಿದ್ರು ಅವರಿಗೆ ಜಾಸ್ತಿ ಆಯಾಸ ಆಗ್ತಾ ಇತ್ತು, ನೀರಡಿಕೆ ಆಗ್ತಾ ಇತ್ತು, ಬಾಯಾರಿಕೆ ಆಗ್ತಾ ಇತ್ತು. ಯುಧಿಷ್ಠಿರ sank down under a tree to rest and said to Nakula, brother, climb that tree and see whether there is any pool or river nearby. Nakula climbed the tree, looked around and said, at a little distance I see water, plants and cranes. There must certainly be water there. ಯುಧಿಷ್ಠಿರ ಒಂದು ಮರದ ಕೆಳಗಡೆ ರೆಸ್ಟ್ ಮಾಡೋದಕ್ಕೆ ಕುತ್ಕೋತಾನೆ. ಎಲ್ಲರೂ ಅಲ್ಲೇ ಇರ್ತಾರೆ. ಅವಾಗ ತನ್ನ ತಮ್ಮನಾದಂತಹ ನಕುಲ್ನಿಗೆ ಹೇಳ್ತಾನೆ, ಮರನ ಹತ್ಬಿಟ್ಟು ಅಲ್ಲಿ ಚೆಕ್ ಮಾಡು. ಅವಾಗೆಲ್ಲ ತುಂಬಾ ಎತ್ತರವಂತ ಮರಗಳು ಇರ್ತಿದ್ವಲ್ಲ, ಮರಗಳನ್ನ ಹತ್ಬಿಟ್ಟು ಚೆಕ್ ಮಾಡು, ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಕೆರೆನೋ ಹೊಳೆನೋ ಕಾಣಿಸ್ತಾ ಇದೆಯೋ, ನದಿನೋ ಕಾಣಿಸ್ತಾ ಇದೆಯಾ ಅಂತ. ಅವಾಗ ನಕುಲ ಒಂದು ಮರವನ್ನ ಹತ್ತಿ ನೋಡ್ತಾನೆ. ಸ್ವಲ್ಪ ದೂರದಲ್ಲಿ ನನಗೆ ನೀರು, ಗಿಡಗಳು ಮತ್ತೆ ಕೊಕ್ಕರೆಗಳು ಕಾಣಿಸ್ತಾ ಇದಾವೆ, ಹಕ್ಕಿಗಳು ಕಾಣಿಸ್ತಾ ಇದಾವೆ. ಬಿಕಾಸ್ ಹಕ್ಕಿಗಳಿದಾವೆ ಅಂದ್ರೆ ಅಲ್ಲಿ ನೀರಿರುವಂತಹ ಜಾಗದಲ್ಲಿ ಪ್ರಾಣಿಗಳು ಪಕ್ಷಿಗಳು ಇರ್ತಾವಲ್ಲ, ಸೊ ಅಲ್ಲಿ ಹಕ್ಕಿಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಸೊ ಅಲ್ಲಿ ಸರ್ಟನ್ಲಿ ವಾಟರ್ ಇರ್ಬೇಕು ಅಂತ ಅವನು ಗೆಸ್ ಮಾಡ್ತಾನೆ. ಯುಧಿಷ್ಠಿರ sent him to fetch some water to drink. Nakula was glad when he got to the place and saw that there was a pool. ಸೊ ಯುಧಿಷ್ಠಿರ ನಕುಲ್ನಿಗೆ ಹೇಳ್ತಾನೆ, ಅಲ್ಲಿ ಹೋಗಿ ಸ್ವಲ್ಪ ವಾಟರ್ನ ತಗೊಂಡ್ ಬಾ, ನೀರ್ನ ತಗೊಂಡ್ ಬಾ ಅಂತ. ನಕುಲ ಕೂಡ ಅಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ಅವನಿಗೆ ಅಲ್ಲಿ ನೋಡಿದಾಗ ಅವನಿಗೆ ತುಂಬಾ ಖುಷಿ ಆಗತ್ತೆ. ಅಲ್ಲಿ ನೀರಿರುವಂತಹ ಒಂದು ಕೊಳ ಇರುತ್ತೆ. He was very thirsty himself and so thought of quenching his thirst first before taking water in the choir for his brothers. ನಕುಲ್ನಿಗೆ ತುಂಬಾ ಬಾಯಾರಿಕೆ ಆಗಿತ್ತು. ಸೊ ಹಾಗಾಗಿ ಅವನೇನ್ ಫಸ್ಟ್ ಮಾಡ್ದ, ತನ್ನ ಒಂದು ಬಾಯಾರಿಕೆನ ತಣಿಸ್ಕೊಂಡು ನೀರ್ ಕುಡ್ಕೊಂಡು
ಆಮೇಲೆ ತನ್ನ ಅಣ್ಣಂದಿರಿಗೆ ನೀರನ್ನ ತಗೊಂಡು ಹೋಗೋದು ಅಂತ ಅವನು ಡಿಸೈಡ್ ಮಾಡ್ತಾನೆ. ಅಂದ್ರೆ ಕ್ವಾಯರ್ ಅಂತ ಹೇಳಿದ್ರೆ ಬತ್ತಳಿಕೆ, ಅಂದ್ರೆ ಈ ಬಾಣಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಏನ್ ಚೀಲ ಇರುತ್ತೆ ಅದರಲ್ಲೇ ತುಂಬಿಕೊಂಡು ಹೋಗೋದು ಅಂತ ಅವನು ಡಿಸೈಡ್ ಮಾಡ್ಕೊಂಡಿದ್ದ. ಸೊ ಅದರಲ್ಲಿ ಆಮೇಲೆ ನೀರು ತುಂಬಿಕೊಂಡ್ರಾಯ್ತು ಅಂತ ಅವನು ಅನ್ಕೋತಾನೆ. ಬಟ್ ನೋ ಸೂನರ್ ದನ್ ಹಿ ಡಿಪ್ಡ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ ಹಿ ಹರ್ಡ್ ಅ ವಾಯ್ಸ್ ವಿಚ್ ಸೆಡ್, ಸ್ಟಾಪ್ ನಕುಲಾ, ಡು ನಾಟ್ ಡ್ರಿಂಕ್, ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ, ಓ ಸನ್ ಆಫ್ ಮಾದ್ರಿ, ಆನ್ಸರ್ ಮೈ ಕ್ವೆಶನ್ಸ್ ಅಂಡ್ ದೆನ್ ಡ್ರಿಂಕ್ ದ ವಾಟರ್. ಸೊ ನಕುಲ ಡಿಸೈಡ್ ಮಾಡ್ತಾನಲ್ವಾ ನೀರ್ ಕುಡಿಯೋಣ ಅಂತ. ಸೊ ಆ ಕೊಳದಲ್ಲಿ ಅವನು ತನ್ನ ಕೈಗಳನ್ನ ಹಾಕ್ಬಿಟ್ಟು ನೀರನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ್ಲೇನೆ ಒಂದು ವಾಯ್ಸ್ ಎಲ್ಲಿಂದೋ ಅವನಿಗೆ ಕೇಳಿಸುತ್ತೆ. ಸ್ಟಾಪ್ ನಕುಲ, ನಿಲ್ಲು ನಕುಲ, ಡು ನಾಟ್ ಡ್ರಿಂಕ್, ಕುಡಿಬೇಡ, ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ, ಈ ಕೊಳ ನನಗೆ ಸಂಬಂಧಿಸಿದ್ದು, ಓ ಸನ್ ಆಫ್ ಮಾದ್ರಿ, ನಕುಲನ ತಾಯಿ ಹೆಸರು ಮಾದ್ರಿ ಆಗಿರುತ್ತೆ. ನಕುಲ ಮತ್ತು ಸಹದೇವ ಮಾದ್ರಿ ಮಕ್ಕಳಾಗಿರ್ತಾರೆ. ಹಾಗೆ ಉಳಿದ ಮೂರು ಮಕ್ಕಳಾದಂತಹ ಯುಧಿಷ್ಠಿರ, ಭೀಮ ಮತ್ತೆ ಅರ್ಜುನ ಕುಂತಿಯ ಮಕ್ಕಳಾಗಿರ್ತಾರೆ. ಸೊ ಓ ಸನ್ ಆಫ್ ಮಾದ್ರಿ ಮಗನಾದಂತಹ ನಕುಲನೆ, ದಯವಿಟ್ಟು ನೀರನ್ನ ಕುಡಿಬೇಡ, ಈ ಕೊಳ ನನಗೆ ಸೇರಿದ್ದು. ಕಂಡೀಷನ್ ಹಾಕತ್ತೆ ಆ ವಾಯ್ಸ್. ಏನಂತ, ಫಸ್ಟ್ ನನ್ನ ಒಂದು ಕೆಲವು ಪ್ರಶ್ನೆಗಳಿದಾವೆ, ಅದಕ್ಕೆ ಉತ್ತರವನ್ನ ಕೊಡು, ಆಮೇಲೆ ನೀನು ನೀರನ್ನ ಕುಡಿಬಹುದು ಅಂತ ಆ ವಾಯ್ಸ್ ಅವನಿಗೆ ಹೇಳತ್ತೆ. Nakula was surprised, but carried away by his intense thirst and heedless of the warning. He knelt down and began to drink the water. At once, he began to feel terribly drowsy and fell down, to all appearance dead. ನಕುಲನಿಗೆ ತುಂಬಾ ಸರ್ಪ್ರೈಸ್ ಆಗತ್ತೆ. ಸ್ಟಿಲ್ ಅವನಿಗೆ ತುಂಬಾ ಬಾಯಾರಿಕೆ ಆಗಿತ್ತಲ್ವಾ. ಸೊ ಹಾಗಾಗಿ ಅವನು ನೀರ್ ಕುಡಿಯೋದಕ್ಕೆ ಮುಂದಕ್ಕೆ ಹೋಗ್ತಾನೆ. ಹೀಡ್ಲೆಸ್ ಅಂತ ಹೇಳಿದ್ರೆ ಗಮನವಿಲ್ಲದೆ, ಆ ಒಂದು ಎಚ್ಚರಿಕೆನ ಗಮನ ಕೊಡದೇನೆ ನೀರ್ ಕುಡಿಯೋದಕ್ಕೆ ಮುಂದಾಗ್ತಾನೆ. He knelt down and began to drink the water. ಮಂಡಿಯೂರಿ ಕೂತ್ಕೋತಾನೆ, ಹಾಗೆ ಬಗ್ಗಿಬಿಟ್ಟು ನೀರು ಕುಡಿತಾನೆ. At once he began to feel terribly drowsy. ಅವನಿಗೆ ಒಂದೇ ಸಲ ನಿದ್ದೆ ಬಂದ ಹಾಗಾಗತ್ತೆ. ಅಲ್ಲೇ ಬಿದ್ದು ಬಿಡ್ತಾನೆ. ಯಾವ ರೀತಿಯಾಗಿ ಬೀಳ್ತಾನೆ ಅದನ್ನ ನೋಡಿದಾಗ ಓಕೆ ಅವನೇನೋ ಸತ್ತೋಗ್ಬಿಟ್ಟಿದ್ದಾನೆ ಅನ್ನೋ ಲೆವೆಲ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಡ್ತಾನೆ. To all appearance dead. ಸತ್ತಿರೋ ತರ ಬಿದ್ದು ಬಿಡ್ತಾನೆ. When Nakula did not return for a long time, Yudhishthira sent Sahadeva to see what the matter was. Sahadeva also ignored the warning. He drank the water and at once dropped down. ತುಂಬಾ ಹೊತ್ತಾಗತ್ತೆ. ಯೋಚನೆ ಆಗುತ್ತೆ ಯುಧಿಷ್ಠಿರನಿಗೆ, ಯಾಕೆ ನನ್ನ ತಮ್ಮನಾದಂತಹ ನಕುಲ ಬರ್ಲಿಲ್ಲ ಇಷ್ಟು ಹೊತ್ತಾದ್ರು ಅಂತ. ಸೊ ಹಾಗಾಗಿ ಅವನ ಇನ್ನೊಬ್ಬ ಸಹೋದರನಾದಂತಹ ಸಹದೇವನನ್ನ ಅಲ್ಲಿಗೆ ಕಳಿಸ್ತಾನೆ. ಸಹದೇವ ಕೂಡ ಅಲ್ಲಿ ಹೋಗ್ಬಿಟ್ಟು ಆ ಕೊಳದಲ್ಲಿ ನೋಡಿದಾಗ ಅವನಿಗೂ ಕೂಡ ಬಾಯಾರಿಕೆ ಆಗಿರುತ್ತೆ ತುಂಬಾ. ಅದೇ ರೀತಿಯಾಗಿ ಅವನು ನೀರು ಕುಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಒಂದು ವಾಯ್ಸ್ ಬಂದು ಅವನಿಗೆ ವಾರ್ನಿಂಗ್ ಅನ್ನ ಕೂಡ ಕೊಡುತ್ತೆ. ಆ ವಾರ್ನಿಂಗ್ ಅನ್ನ ಅವನು ಇಗ್ನೋರ್ ಮಾಡಿ ಆ ನೀರನ್ನ ಕುಡಿತಾನೆ. ಸೊ ಅದೇ ರೀತಿಯಾಗಿ ಅವನು ಕೂಡ ಅಲ್ಲಿ ಮೂರ್ಛೆ ಹೋಗ್ತಾನೆ. ಯಾರಾದ್ರೂ ಸಡನ್ ಆಗಿ ನೋಡಿದ್ರೆ ಓಕೆ ಸತ್ತೋಗಿದ್ದಾರೆ ಅಂತಾನೆ ತಿಳ್ಕೊಬೇಕಾಗತ್ತೆ. ಆ ರೀತಿಯಾಗಿರುತ್ತೆ. ಉಸಿರೆಲ್ಲ ಏನು ಇರಲ್ಲ ಆಕ್ಚುಲಿ. ಅದೊಂದು ಮ್ಯಾಜಿಕಲ್ ಕೊಳ ಆಗಿರತ್ತಲ್ವಾ, ಹಾಗಾಗಿ ಉಸಿರು ಕೂಡ ಅವರು ಆಡ್ತಾ ಇರಲ್ಲ. ಆ ರೀತಿಯಾಗಿ ಅವರು ಬಿದ್ದು ಬಿಡ್ತಾರೆ ಅಲ್ಲಿ. ವೆನ್ Sahadeva too failed to return, Yudhishthira sent Arjuna to see whether the brothers had met with any danger. ಸೊ ಅದೇ ಟೈಮಲ್ಲಿ ಸಹದೇವ ಕೂಡ ಬರ್ದೇ ಇರೋದನ್ನ ನೋಡಿ ಯುಧಿಷ್ಠಿರ ಅರ್ಜುನನ ಕಳಿಸ್ತಾನೆ. ಯಾಕೆ ನಮ್ಮ ಸಹೋದರ ಇನ್ನೂ ಬಂದಿಲ್ಲ, ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ ಅಂತ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. He saw his brothers lying dead near the pool. Heartbroken with grief, he wanted to avenge their deaths. However, he too was overwhelmed by a monstrous thirst which compelled him towards the fatal pool. ಸೊ ಅರ್ಜುನ ಕೂಡ ವೇಗವಾಗಿ ತನ್ನ ಸಹೋದರರು ಇದ್ದಂತಹ ಒಂದು ಜಾಗಕ್ಕೆ ಹೋಗ್ತಾನೆ. ಆ ಕೊಳದ ಹತ್ರ ಹೋದಾಗ ತನ್ನ ಸಹೋದರರು ಸತ್ತು ಬಿದ್ದಿರೋದನ್ನ ಅವನು ನೋಡ್ತಾನೆ. ತನ್ನ ಸಹೋದರನ ನೋಡ್ಬಿಟ್ಟು ಅವನಿಗೆ ದುಃಖ ಆಗತ್ತೆ, ಅಳ್ತಾನೆ. ಅವಾಗ ಅವನಿಗೆ ಅವರ ಸಾವಿಗೆ ಯಾರು ಕಾರಣರಾಗಿರ್ತಾರೋ ಅವ್ರ ಹತ್ರ ಸೇಡ್ ತೀರ್ಸ್ಕೋಬೇಕು ಅಂತ ಅವನಿಗೆ ಅನ್ಸತ್ತೆ. ಆದ್ರೂ ಕೂಡ ಆ ಒಂದು ಟೈಮಲ್ಲಿ ಅವನಿಗೆ ತುಂಬಾ ಬಾಯಾರಿಕೆನೆ ಆಗತ್ತೆ. ಸೊ ಅವನಿಗೆ ದುಃಖ ಆಗ್ತಿದ್ರು ಕೂಡ ಅವನು ಬಲವಂತವಾಗಿ ಆ ಒಂದು ಕೊಳದ ಹತ್ರ ಅವನಿಗೆ ಹೋಗ್ಬೇಕಾಗತ್ತೆ. ಆ ನೀರನ್ನ ಕುಡಿಬೇಕಾಗಂತ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಅವನು ಮುಂದಕ್ಕೆ ಹೋಗ್ತಾನೆ ನೀರನ್ನ ಕುಡಿಯೋದಕ್ಕೆ. 3 ಪ್ಯಾರಾಗ್ರಾಫ್ ಏನಿತ್ತು ಅದ್ರ ಬಗ್ಗೆ ಒಂದು ಕ್ವೆಶನ್ಸ್ ನ ಕೊಟ್ಟಿದ್ದಾರೆ, ಉತ್ತರವನ್ನ ನೋಡೋಣ. Who did Yudhishthira ask to look for water? Yudhishthira asked Nakula to look for water. Why do you think Nakula was happy when he got to the place? When Nakula got to the place, he saw there was a pool. So he was happy to quench his thirst. Can you give a word for transparent, which means almost the same? Clear is a word for transparent, which means almost the same. Why do you think Nakula did not obey the voice? Nakula wanted to drink the water first to quench his thirst. Therefore, he did not obey the voice. What happened to Nakula when he drank the water? When Nakula drank the water, he began to feel terribly drowsy and he fell down, to all appearance dead. Why did Yudhishthira send Sahadeva to see what the matter was? Yudhishthira had Nakula to look for water, but he did not return for a long time. Therefore, he sent Sahadeva to see what the matter was. Why did Sahadeva meet the same fate as Nakula?
Sahadeva also ignored the warning of the bodiless voice. Therefore, he met the same fate as Nakula. Again, warning voice was heard. Answer my questions before you drink the water. This pool is mine. If you disobey me, you will follow your brothers. ಅರ್ಜುನ ಯಾವಾಗ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ, ಮತ್ತೆ ಅದೇ ಒಂದು ವಾರ್ನಿಂಗ್ ಬರುತ್ತೆ, ವಾಯ್ಸ್ ಬರುತ್ತೆ. ಆನ್ಸರ್ ಮೈ ಕ್ವೆಶನ್ಸ್, ಫಸ್ಟ್ ನನ್ನ ಕ್ವೆಶನ್ಸ್ಗೆ ಆನ್ಸರ್ನ ಮಾಡು. ನೀರನ್ನ ಕುಡಿಯೋದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡು. ದಿಸ್ ಪೂಲ್ ಇಸ್ ಮೈನ್, ಈ ಒಂದು ಕೊಳ ಏನಿದೆ ಅದು ನನ್ನದು. ಇಫ್ ಯು ಡಿಸ್ಒಬೇ ಮೀ, ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ಸೊ ನೀನು ನನ್ನ ಮಾತನ್ನ ಒಬೆ ಮಾಡಲಿಲ್ಲ ಅಂದ್ರೆ, ಕೇಳಲಿಲ್ಲ ಅಂದ್ರೆ, ನಿನ್ನ ಸಹೋದರಿಗೆ ಆದಂತಹ ಒಂದು ಗತಿಯೇ ನಿನಗೂ ಆಗತ್ತೆ ಅಂತ ಇಲ್ಲಿ ಆ ವಾಯ್ಸ್ ವಾರ್ನ್ ಮಾಡುತ್ತೆ. ಅರ್ಜುನ ಬಿಕೇಮ್ ವೆರಿ ಆಂಗ್ರಿ. ಅರ್ಜುನಿಗೆ ತುಂಬಾ ಸಿಟ್ಟು ಬರುತ್ತೆ. ಹಿ ಕ್ರೈಡ್, ಹೂ ಆರ್ ಯು? ಕಮ್ ಅಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಅಂಡ್ ಐ ವಿಲ್ ಕಿಲ್ ಯು. ಸೊ ಅವನು ಸಿಟ್ಟು ಬಂದು ಜೋರಾಗಿ ಕೂಗ್ತಾನೆ, ಯಾರ್ ನೀನು? ಬಾ ಮುಂದೆ ಬಂದು ನನ್ನ ಮುಂದೆ ನಿಲ್ತ್ಕೋ, ನಾನು ನಿನ್ನ ಸಾಯಿಸ್ತೀನಿ ಅಂತ ಇಲ್ಲಿ ಜೋರಾಗಿ ಕಿರಿಸ್ತಾನೆ. ಈ ಶಾರ್ಟ್ ಶಾರ್ಪ್ ಆರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಆ ವಾಯ್ಸ್ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತಲ್ವಾ, ಆ ಡೈರೆಕ್ಷನ್ ಅಲ್ಲಿ ಒಂದು ಬಾಣವನ್ನ ಬಿಡ್ತಾನೆ. ಅದನ್ನ ಆ ಒಂದು ಅವನೇನ್ ತಿಳ್ಕೊತಾನೆ, ಒಂದು ವ್ಯಕ್ತಿಯಾಗಿರ್ಬೇಕು ಅಂತ ತಿಳ್ಕೊತಾನೆ. ಸೊ ಆ ವ್ಯಕ್ತಿಯನ್ನು ಕೊಲ್ಲೋದಕ್ಕೋಸ್ಕರ ಆ ವಾಯ್ಸ್ ಬಂದಿರುವಂತಹ ಒಂದು ಡೈರೆಕ್ಷನ್ ಅಲ್ಲಿ ಬಾಣವನ್ನ ಬಿಡ್ತಾನೆ. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ ಇನ್ ಸ್ಕಾರ್ನ್ ಅಂಡ್ ಸೆಟ್, ಯೋರ್ ಆರೋಸ್ ಕಾಂಟ್ ಟಚ್ ಮೀ. ತಿರಸ್ಕರಿಸೋ ರೀತಿಯಲ್ಲಿ ಆ ಒಂದು ವಾಯ್ಸ್ ಏನಿರುತ್ತೆ, ಅಥವಾ ಆ ಒಂದು ಇನ್ವಿಸಿಬಲ್ ಬೀಯಿಂಗ್ ಅಂದ್ರೆ ಅದೃಶ್ಯವಾದಂತಹ ಒಂದು ವ್ಯಕ್ತಿ ಅಥವಾ ಯಾರೋ ಇರ್ತಾರೆ, ಅವರು ನಗತ್ತೆ, ನಕ್ಬಿಟ್ಟು ಹೇಳುತ್ತೆ, ನಿನ್ನ ಒಂದು ಬಾಣಗಳು ನನ್ನನ್ನ ಮುಟ್ಟೋದಿಲ್ಲ. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸೀನ್ ಫೋ, ಬಟ್ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹಿಸ್ ಟೆರಿಬಲ್ ಥರ್ಸ್ಟ್. ಸೊ ಹಿ ಡ್ರ್ಯಾಂಕ್ ದ ವಾಟರ್ ಅಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಅರ್ಜುನನಿಗೆ ಸಿಟ್ಟು ಬರುತ್ತೆ. ಅವನು ಅನ್ಸೀನ್ ಫೋ, ತನ್ನ ಫೋ ಅಂತ ಹೇಳಿದ್ರೆ ವೈರಿ ಅಂತ, ಕಾಣಿಸದೇ ಇರುವಂತಹ ಆ ವೈರಿಯನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಬಟ್ ಅದಕ್ಕಿಂತ ಮುಂಚೆ ಏನಾಗುತ್ತೆ, ಅವನಿಗೆ ಇದ್ದಂತಹ ಒಂದು ಆ ಟೆರಿಬಲ್ ಥರ್ಸ್ಟ್ ಅಥವಾ ಬಾಯಾರಿಕೆ ಏನತ್ತೆ, ಅದನ್ನ ಅವನು ತಣಿಸ್ಕೋಬೇಕಾಗತ್ತೆ, ನೀರು ಕುಡಿಬೇಕಾಗತ್ತೆ. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ಫಸ್ಟ್ ನೀರನ್ನ ಕುಡಿದ್ ಬಿಡ್ತಾನೆ. ಅಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಹಾಗೇನೆ ಕೂಡ ಅವನು ಕೂಡ ನೀರು ಕುಡಿದ್ಬಿಟ್ಟು ಸತ್ತು ಹೋಗ್ತಾನೆ. ಆಫ್ಟರ್ ಅನದರ್ ಆಂಕ್ಷಿಯಸ್ ವೇಟ್, ಯುಧಿಷ್ಠಿರ ಟರ್ನ್ ಟು ಭೀಮಾ, ಡಿಯರ್ ಬ್ರದರ್, even Arjuna, the great hero, hasn't returned. Something terrible must have happened to our brothers. Please find them quickly. So ಅರ್ಜುನ ಕೂಡ ರಿಟರ್ನ್ ಆಗದೆ ಇರೋದನ್ನ ನೋಡ್ಬಿಟ್ಟು ಯುಧಿಷ್ಠಿರನಿಗೆ ಆತಂಕ ಆಗತ್ತೆ. ಸೊ ಆಗ ಅವನು ಭೀಮನ ಹತ್ರ ಹೇಳ್ತಾನೆ, ಪ್ರೀತಿಯ ಸಹೋದರನೇ, ಅರ್ಜುನ ಕೂಡ ವಾಪಸ್ ಬರ್ಲಿಲ್ಲ, ಏನೋ ತೊಂದ್ರೆ ಇಲ್ಲ, ಅವರು ಸಿಲ್ಕಿದ್ದಾರೆ, ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ, ಬೇಗ ಹೋಗ್ಬಿಟ್ಟು ಅವ್ರನ್ನ ನೋಡ್ಕೊಂಡ್ ಬಾ, ಅವ್ರನ್ನ ಹುಡುಕು ಅಂತ ಇಲ್ಲಿ ಭೀಮನಿಗೆ ಆದೇಶವನ್ನ ಕೊಡ್ತಾನೆ. ಭೀಮ ಹರಿಡ್ ಅವೇ ವಿಥೌಟ್ ಅನದರ್ ವರ್ಡ್. ಭೀಮ ಕೂಡ ಏನನ್ನು ಮಾತನಾಡದೆ ಬೇಗನೆ ತನ್ನ ತಮ್ಮಂದಿರನ್ನ ಹುಡ್ಕೊಂಡು ಹೋಗ್ತಾನೆ. ಲೈಕ್ ಅರ್ಜುನ, ಭೀಮ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್ ಅಂಡ್ ಡ್ರಾಂಕ್ ದ ವಾಟರ್ ಈಗರ್ಲಿ, ಕ್ಲಿಯರಿಂಗ್ ಅರೌಂಡ್ ಇನ್ ಡಿಫೆನ್ಸ್. ಭೀಮ ಅಲ್ಲಿ ಹೋದಾಗ ಅವನಿಗೂ ಕೂಡ ವಾರ್ನಿಂಗ್ ಬರುತ್ತೆ. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡುತ್ತೆ ಅಂತ ಅದು ಒಂದು ತಿರಸ್ಕಾರ ಮನೋಭಾವ ಏನಿರುತ್ತೆ, ಆ ವಾಯ್ಸ್ ನ ಒಂದು ವಾರ್ನಿಂಗ್ ನ ಇಗ್ನೋರ್ ಮಾಡ್ತಾ ನೀರನ್ನ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇನ್ಸ್ಟಂಟ್ಲಿ ಹಿಸ್ ಗ್ರೇಟ್ ಸ್ಟ್ರೆಂತ್ ಸೀಮ್ಡ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಅ ಗಾರ್ಮೆಂಟ್ ಅಂಡ್ ಹಿ ಆಲ್ಸೋ ಫೆಲ್ ಡೆಡ್ ಅಮಂಗ್ ಹಿಸ್ ಬ್ರದರ್ಸ್. ಸೊ ನೀರನ್ನ ಕುಡಿದ ತಕ್ಷಣ ಅವನಿಗೂ ಕೂಡ ಏನಾಗುತ್ತೆ, ಅವನ ಎಲ್ಲಾ ಶಕ್ತಿಗೆ ಕೂಡ ಹೊರಟೋಗ್ತಾ ಇದೆ ಅಂತ ಅವನಿಗೆ ಫೀಲ್ ಆಗುತ್ತೆ. ನಾವು ಒಂದು ಬಟ್ಟೆನ ಯಾವ ರೀತಿಯಾಗಿ ತೆಗಿತೀವಲ್ಲ ಆ ರೀತಿಯಾಗಿ ಅವನ ಸ್ಟ್ರೆಂತ್ ಎಲ್ಲ ಹೊರಟೋಗ್ತಾ ಇದೆ ಅಂತ ಅನ್ಸಕ್ ಶುರು ಆಗುತ್ತೆ. ಅಂಡ್ ಕೆಲವೇ ಕ್ಷಣದಲ್ಲಿ ಅವನು ಕೂಡ ಅವನ ತಮ್ಮಂದ ತರನೇ ಸತ್ತು ಕೆಳಗೆ ಬೀಳ್ತಾನೆ. Puzzled and worried that his brothers had not returned, Yudhishthira himself proceeded in the direction his brothers had taken. ಸೊ ತುಂಬಾ ಹೊತ್ತು ಯುಧಿಷ್ಠಿರ ವೇಟ್ ಮಾಡ್ತಾನೆ, ನನ್ನ ತಮ್ಮಂದು ಸಹೋದರರು ಬರ್ತಾರ ಅಂತ. ಯುಧಿಷ್ಠಿರನಿಗೆ ಗೊಂದಲ ಆಗೋದಕ್ಕೆ ಶುರು ಆಗುತ್ತೆ, ಯಾಕೆ ಇಷ್ಟೊತ್ತಾದ್ರೂ ನನ್ನ ತಮ್ಮಂದ್ರು ಬಂದಿಲ್ಲ ಅಂತ ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ವರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಆಗ ಅವನು ಏನ್ ಮಾಡ್ತಾನೆ, ಅದೇ ಒಂದು ಡೈರೆಕ್ಷನ್ ತನ್ನ ತಮ್ಮಂದನ್ನ ಹುಡ್ಕೊಂಡು ಹೋಗ್ತಾನೆ. When he came near a pool, he saw his 4 brothers lying on the ground, to all appearance dead. He was shocked, got into the pool to quench his thirst. ಕೊಳದ ಹತ್ರ ಅವನು ಹೋದಾಗ ಅವನು ಏನ್ ನೋಡ್ತಾನೆ, ಅಲ್ಲಿ ಅವನ 4 ಸಹೋದರರು ಆ ಒಂದು ಜಾಗದಲ್ಲಿ ಸತ್ತು ಬಿದ್ದಿರೋದನ್ನ ನೋಡ್ತಾನೆ. ಅವನಿಗೆ ಶಾಕ್ ಆಗತ್ತೆ. ಅವನೇನ್ ಮಾಡ್ತಾನೆ, ತನ್ನ ಬಾಯಾರಿಕೆನ ತಣಿಸೋಕೋಸ್ಕರ ನೀರನ್ನು ಕುಡಿಯೋದಕ್ಕೆ ಆ ಪೂಲಲ್ಲಿ ಇಳಿತಾನೆ. At once a voice without form warned him, your brothers died because they did not heed my words. Do not follow them. Answer my questions first and then quench your thirst. This pool is mine. ಸೊ ಅವನು ನೀರಲ್ಲಿ ಇಳಿದ ತಕ್ಷಣ ಮತ್ತೆ ಅದೇ ಒಂದು ವಾಯ್ಸ್ ಬರುತ್ತೆ, ಅವನಿಗೆ ವಾರ್ನಿಂಗ್ ನ ಕೊಡುತ್ತೆ. ನಿನ್ನ ಎಲ್ಲಾ ಸಹೋದರರು ಸತ್ತು ಬಿದ್ದಿದ್ದಾರೆ, ಯಾಕೆಂದ್ರೆ ಅವರು ನನ್ನ ಒಂದು ವಾರ್ನಿಂಗ್ ನ ಅವರು ಇಗ್ನೋರ್ ಮಾಡಿದ್ದಾರೆ, ಗಮನಿಸ್ಲಿಲ್ಲ ಅವರು. ಸೊ ಅವ್ರನ್ನ ಫಾಲೋ ಮಾಡ್ಬೇಡ ನೀನು. ಫಸ್ಟ್ ಆನ್ಸರ್ ಮೈ ಕ್ವೆಶನ್ಸ್, ಆಮೇಲೆ ನೀನು ನೀರನ್ನ ಕುಡಿಬಹುದು, ನಿನ್ನ ಬಾಯಾರಿಕೆನ ತಣಿಸ್ಕೋಬಹುದು. ಈ ಒಂದು ಕೊಳ ಏನಿದೆ ಅದು ನನಗೆ ಸಂಬಂಧಿಸಿದ್ದು, ನಂದು ಅಂತ ಇಲ್ಲಿ
ಒಂದು ವಾರ್ನಿಂಗ್ ಬರುತ್ತೆ ಅವನಿಗೆ. ಯುಧಿಷ್ಠಿರ knew that these would be none other than the words of Yaksha and guessed what had happened to his brothers. ಸೊ ಯುಧಿಷ್ಠಿರನಿಗೆ ಆ ವಾಯ್ಸ್ ಕೇಳಿದ ತಕ್ಷಣ, ಆ ವಾರ್ನಿಂಗ್ ನ ಕೇಳಿದ ತಕ್ಷಣ ಅವನಿಗೆ ಅರ್ಥ ಆಗ್ಬಿಡತ್ತೆ ಇದು ಯಕ್ಷ ಮಾಡಿರುವಂತಹ ಕೆಲಸ. ಈ ವರ್ಡ್ಸ್ ಏನಿದೆ ಅದು ಯಕ್ಷನ್ದು. ಹಾಗೇನೆ ಅವ್ನು ಗೆಸ್ ಮಾಡ್ತಾನೆ ತನ್ನ ಸಹೋದರಿಗೆ ಏನಾಗಿರಬಹುದು ಅಂತ. ಈ ಸಾ ಅ ಪಾಸಿಬಲ್ ವೇ ಆಫ್ ರಿಡೀಮಿಂಗ್ ದ ಸಿಚುವೇಶನ್. ಸೊ ಅವನಿಗೆ ಒಂದು ಪಾಸಿಬಿಲಿಟಿ ಕಾಣಿಸುತ್ತೆ, ಈ ಒಂದು ಸಿಚುವೇಶನ್ ನಿಂದ ತಪ್ಪಿಸ್ಕೊಳ್ಳುವಂತಹದ್ದು ಒಂದು ಭರವಸೆ ಅವನಿಗೆ ಕಾಣಿಸುತ್ತೆ. ಹಿ ಸೆಡ್ ಟು ದ ಬಾಡಿಲೆಸ್ ವಾಯ್ಸ್, ಪ್ಲೀಸ್ ಆಸ್ಕ್ ಯುವರ್ ಕ್ವೆಶನ್ಸ್. ದ ವಾಯ್ಸ್ ಪುಟ್ ಕ್ವೆಶನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. ಸೊ ಆಗ ಒಂದು ಆ ವಾಯ್ಸ್ಗೆ ಅವನು ಹೇಳ್ತಾನೆ, ಪ್ಲೀಸ್ ನಿನ್ನ ಪ್ರಶ್ನೆಗಳನ್ನ ಕೇಳು ಅಂತ. ಆ ವಾಯ್ಸ್ ಏನ್ ಮಾಡುತ್ತೆ, ಒಂದಾದ ನಂತರ ಒಂದು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಶುರು ಮಾಡುತ್ತೆ. ಪ್ಯಾರಾಗ್ರಾಫ್ ಬೇಸ್ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಉತ್ತರ ನೋಡೋಣ. ವಾಟ್ ಡಿಡ್ ಅರ್ಜುನ ಸಿ ವೆನ್ ಹಿ ಗಾಟ್ ಟು ದ ಪೋಲ್? ಅರ್ಜುನ ಸಾ ಹಿಸ್ ಬ್ರದರ್ಸ್ ಲೈಂಗ್ ಡೆಡ್ ವೆನ್ ಹಿ ಗಾಟ್ ಟು ದ ಪೋಲ್. ವೈ ಡು ಯು ಥಿಂಕ್ ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್? ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್ ಬಿಕಾಸ್ ಹಿ ignored its warning and wanted to quench his thirst first. Why did the invisible being laugh at Arjuna? Arjuna became angry and shot sharp arrows in the direction of the voice. But the arrows could not kill the voice. Therefore, the invisible being laughed at him. What was the warning of the Yaksha to Yudhishthira? Your brothers died because they did not heed my words. Do not follow them. Answer my questions first, and then quench your thirst. This pool is mine. This was the warning of the Yaksha to Yudhishthira. Do you observe any difference between Arjuna and Yudhishthira in their response to the invisible voice? Yes, there was a difference between Arjuna and Yudhishthira in their response to the invisible voice. As soon as Arjuna heard the warning of the invisible voice, he became angry and shot sharp arrows at the direction of the voice as he wanted to kill it. Whereas Yudhishthira was calm in handling the situation. He saw a possible way of redeeming the situation. Why do you think all the brothers fell unconscious when they drank the water? Yaksha wanted to test the Pandava brothers. He warned them to answer his questions before they drank the water. But all of them disobeyed his warnings. So Yaksha cast a spell on all the brothers and they fell unconscious when they drank the water. It asked, what makes sun shine every day? Yudhishthira replied, the power of God. A voice ಪ್ರಶ್ನೆಯನ್ನ ಕೇಳುತ್ತೆ, ಪ್ರತಿನಿತ್ಯ ಸೂರ್ಯ ಹೊಳೆಯೋದಕ್ಕೆ ಏನ್ ಕಾರಣ ಅಂತ. ಯುಧಿಷ್ಠಿರ ಹೇಳ್ತಾನೆ, ದೇವರ ಶಕ್ತಿ. ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಒಬ್ಬ ವ್ಯಕ್ತಿಯನ್ನು ಅಪಾಯದಿಂದ ಏನ್ ಕಾಪಾಡುತ್ತೆ? ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಕರೇಜ್, ಧೈರ್ಯ ಅಂತ ಅವನು ರಿಪ್ಲೈ ಮಾಡ್ತಾನೆ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್? ಭೂಮಿಗಿಂತ ಹೆಚ್ಚಾಗಿ ಉದಾತ್ತವಾಗಿ ಉಳಿಸಿಕೊಳ್ಳುವಂತಹ ವಸ್ತು ಯಾವುದು? ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಮಕ್ಕಳನ್ನು ಬೆಳೆಸುವಂತಹ ಒಂದು ತಾಯಿ ಹೆಚ್ಚಿನದು ಅಂತ ಹೇಳ್ತಾನೆ. ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್? ಗಾಳಿಗಿಂತ ಫಾಸ್ಟ್ ಆಗಿರುವಂತಹದ್ದು ಏನು ಅಂತ ಕೇಳುತ್ತೆ. ಮೈಂಡ್. ಯುಧಿಷ್ಠಿರ ರಿಪ್ಲೈಡ್, ಮನಸ್ಸು ಅಂತ ಉತ್ತರ ಕೊಡ್ತಾನೆ. ವಾಟ್ ಬಿಫ್ರೆಂಡ್ಸ್ ಅ ಟ್ರಾವೆಲರ್? ಒಬ್ಬ ಪ್ರಯಾಣಿಕನಿಗೆ ಯಾರು ಸ್ನೇಹಿತನಾಗಿರ್ತಾನೆ? ಲರ್ನಿಂಗ್, ಕಲಿಕೆ. ಹೂ ಇಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ದ ವೈಫ್. ಮನೆಯಲ್ಲಿರುವಂತವರಿಗೆ ಒಬ್ಬ ಫ್ರೆಂಡ್ ಯಾರಾಗಿರ್ತಾರೆ? ಹೆಂಡತಿ ಅಂತ ಇಲ್ಲಿ ಉತ್ತರ ಕೊಡ್ತಾನೆ. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್? ಹಾಗೇನೆ ಒಬ್ಬ ಮನುಷ್ಯ ಸಾಯಬೇಕಾದ್ರೆ ಅವನಿಗೆ ಯಾರು ಜೊತೆ ಆಗಿರ್ತಾರೆ? ಧರ್ಮ. ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಮನುಷ್ಯನ ಸಾವಿನ ನಂತರ ಧರ್ಮ ಏನ್ ಮಾಡುತ್ತೆ? ಅದು ಆತ್ಮದ ಏಕಾಂತದ ಪ್ರಯಾಣ ಏನಿರುತ್ತೆ ಅಲ್ಲಿ ಅದ್ರ ಜೊತೆಗಾರ ಆಗಿರುತ್ತೆ, ಅದ್ರ ಜೊತೆಗೂಡತ್ತೆ ಅಂತ ಇಲ್ಲಿ ಹೇಳ್ತಾನೆ. ವಿಚ್ ಇಸ್ ದ ಬಿಗ್ಗೆಸ್ಟ್ ವೆಸಲ್? ದೊಡ್ಡದಾದಂತಹ ಪಾತ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. ದ ಅರ್ತ್, ಭೂಮಿ. ವಿಚ್ ಕಂಟೈನ್ಸ್ ಆಲ್ ವಿದಿನ್ ಇಟ್ ಸೆಲ್ಫ್? ತನ್ನೊಳಗೆ ಎಲ್ಲವನ್ನು ಒಳಗೊಂಡಿರುವಂತಹ ಭೂಮಿ ಎಲ್ಲದಕ್ಕಿಂತ ದೊಡ್ಡ ಪಾತ್ರೆ ಆಗಿದೆ. ಇಸ್ ದ ಗ್ರೇಟೆಸ್ಟ್ ವೆಸಲ್. ವಾಟ್ ಈಸ್ ಹ್ಯಾಪಿನೆಸ್? ಖುಷಿ ಅಂದ್ರೆ ಏನು? ಹ್ಯಾಪಿನೆಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಖುಷಿ ಅನ್ನೋದು ನಮ್ಮ ಉತ್ತಮ ನಡವಳಿಕೆ ಅಂತ ಇಲ್ಲಿ ಹೇಳ್ತಾನೆ. ವಾಟ್ ಈಸ್ ದಟ್ ಅಬಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಯಾವ ಒಂದು ವಸ್ತುವನ್ನು ಮನುಷ್ಯ ತ್ಯಜಿಸಿದರೆ ಅವನನ್ನ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅಂತ ಇಲ್ಲಿ ಪ್ರಶ್ನೆ. ಪ್ರೈಡ್, ಅಹಂಕಾರ. ಫಾರ್ ಅಬಂಡನಿಂಗ್ ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಸೊ ಅದನ್ನ ಅವನು ತ್ಯಜಿಸಿದಾಗ ಅವನನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಇಲ್ಲಿ ಹೇಳ್ತಾನೆ. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಅಂಡ್ ನಾಟ್ ಸಾರೋ? ಯಾವ ಒಂದು ನಷ್ಟದಿಂದ ನಮ್ಗೆ ಖುಷಿ ಸಿಗತ್ತೆ, ದುಃಖ ಅಲ್ಲ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಅವನೇನಂತಾನೆ, ಆಂಗರ್. ಗಿವಿಂಗ್ ಇಟ್ ಅಪ್ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ಸಿಟ್ಟು, ಕ್ರೋಧ, ಅದನ್ನ ನಾವು ಬಿಡೋದ್ರಿಂದ ಆ ಒಂದು ನಷ್ಟದಿಂದ ನಾವು ಯಾವತ್ತೂ ಕೂಡ ದುಃಖ ಪಡುವಂತಹ ಅವಶ್ಯಕತೆನೆ ಬರೋದಿಲ್ಲ. ನಾವು ಯಾವತ್ತೂ ಖುಷಿಯಾಗಿರ್ತೀವಿ ಅಂತ ಇಲ್ಲಿ ಉತ್ತರ ಕೊಡ್ತಾನೆ. ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ದಿ? ಯಾವುದನ್ನ ಬಿಡೋದ್ರಿಂದ, ತ್ಯಜಿಸೋದ್ರಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ. ಡಿಸೈರ್, ಆಸೆ. ಗೆಟಿಂಗ್ ರಿಡ್ ಆಫ್ ಇಟ್ ಮ್ಯಾನ್ ಬಿಕಮ್ಸ್ ವೆಲ್ದಿ. ಆಸೆಗಳ ಅನ್ನೋ ಏನಿರುತ್ತೆ ಅದನ್ನ ನಾವು ತ್ಯಜಿಸಿದಾಗ ಮನುಷ್ಯ ತುಂಬಾ
ಆರೋಗ್ಯವಂತನಾಗಿರ್ತಾನೆ. ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮಣ? ಇಸ್ ಇಟ್ ಬರ್ತ್, ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್? ಆನ್ಸರ್ ಡಿಸಿಸಿವ್ಲಿ. ನಿಜವಾದ ಬ್ರಾಹ್ಮಣ ಯಾರು ಅಂತ. ಒಬ್ಬ ಮನುಷ್ಯ ಬರ್ತ್ನಿಂದ, ಜನ್ಮದಿಂದ ಅವನು ಬ್ರಾಹ್ಮಣನಾಗಿರ್ತಾನ, ಅಥವಾ ಅವನ ಒಂದು ಒಳ್ಳೆ ನಡವಳಿಕೆಯಿಂದ ಅವನು ಬ್ರಾಹ್ಮಣ ಆಗಿರ್ತಾನ, ಅಥವಾ ಒಂದು ಕಲಿಕೆಯಿಂದ ಅವನು ಬ್ರಾಹ್ಮಣ ಆಗಿರ್ತಾನ? ಉತ್ತರವನ್ನ ನಿರ್ಣಯದಿಂದ ಕೊಡು, ಸರಿಯಾಗಿ ಆನ್ಸರ್ನ ಕೊಡು ಅಂತ ಇಲ್ಲಿ ಹೇಳುತ್ತೆ. ಬರ್ತ್ ಅಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ. ಯುಧಿಷ್ಠಿರ ಹೇಳ್ತಾನೆ, ಜನ್ಮದಿಂದಾಗ್ಲಿ ಅಥವಾ ಅವನು ಕಲಿಕೆಯಿಂದಾಗ್ಲಿ ಯಾರು ಕೂಡ ನಿಜವಾದ ಒಂದು ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇಲ್ಲ. ಗುಡ್ ಕಂಡಕ್ಟ್ ಅಲೋನ್ ಡಸ್. ಆದ್ರೆ ಒಳ್ಳೆ ನಡವಳಿಕೆಯಿಂದ ಒಬ್ಬ ಒಳ್ಳೆ ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಆಗತ್ತೆ. However, learned a person may be, he will not be a brahmana if he is a slave to bad habits. ಕೆಲವೊಂದ್ಸಲ ಕಲಿಕೆಯಿಂದನೂ ಕೂಡ ಒಬ್ಬ ಬ್ರಾಹ್ಮಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಅವನು ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಸ್ಲೇವ್ ಆಗದೆ ಇದ್ದಾಗ, ಒಂದು ಕೆಟ್ಟ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ದೇ ಇದ್ದೆ ಅವನು ಒಬ್ಬ ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇದೆ. ಆದ್ರೆ ಅವನು ಬ್ಯಾಡ್ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಂಡ್ರೆ ಅವನು ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾನೆ. ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿರುವಂತಹ ಒಂದು ದೊಡ್ಡ ಅದ್ಭುತ ಯಾವುದು ಅಂತ ಪ್ರಶ್ನೆ ಮಾಡುತ್ತೆ. ಎವ್ರಿ ಡೇ ಮೆನ್ ಸಿ ಕ್ರೀಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೌಟ್. ಪ್ರತಿದಿನ ಮನುಷ್ಯರು, ಜೀವಿಗಳು ಯಮನ ಒಂದು ನಿವಾಸಕ್ಕೆ ಹೋಗೋದನ್ನ ನೋಡ್ತಾರೆ. ಅಂಡ್ ಯೆಟ್ ದೋಸ್ ಹೂ ರಿಮೇನ್ ಸೀಕ್ ಟು ಲಿವ್ ಫಾರ್ ಎವರ್. ಹಾಗಿದ್ರು ಕೂಡ ಉಳಿದಂತಹ ಮನುಷ್ಯರು ಏನಿರ್ತಾರೆ, ಜೀವಂತವಾಗಿರುವಂತಹ ಮನುಷ್ಯರು ಮಾಡ್ತಾರೆ, ಶಾಶ್ವತವಾಗಿ ಉಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ದಿಸ್ ವೆರಿಲಿ ಈಸ್ ದ ಗ್ರೇಟೆಸ್ಟ್ ವಂಡರ್. ಅದು ನಿಜಕ್ಕೂ ಜಗತ್ತಿನ ಅತ್ಯಂತ ದೊಡ್ಡ ಅದ್ಭುತ ಅಂತ ಇಲ್ಲಿ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಥಸ್ ದ ಯಕ್ಷ ಪೋಸ್ಟ್ ಮೆನಿ ಕ್ವೆಶ್ಚನ್ಸ್ ಅಂಡ್ ಯುಧಿಷ್ಠಿರ ಆನ್ಸರ್ ದೆಮ್ ಆಲ್. ಹೀಗೇನೆ ಯಕ್ಷ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ, ಹಾಗೆ ಯುಧಿಷ್ಠಿರ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾ ಇರ್ತಾನೆ. ಇನ್ ದ ಎಂಡ್ ದ ಯಕ್ಷ ಆಸ್ಟ್. ಕೊನೆಯಲ್ಲಿ ಯಕ್ಷ ಪ್ರಶ್ನೆ ಮಾಡ್ತಾನೆ. ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೈವ್ಡ್. ಹೂಮ್ ಡೂ ಯು ವಾಂಟ್ ರಿವೈವ್ಡ್? ಹಿ ಶಾಲ್ ಕಮ್ ಬ್ಯಾಕ್ ಟು ಲೈಫ್. ಓ ರಾಜನೇ, ಸತ್ತಿರುವಂತಹ ನಿನ್ನ 4 ಸಹೋದರಲ್ಲಿ ಒಬ್ಬನ್ನ ನಾನು ಜೀವಂತವಾಗಿಸ್ತೀನಿ, ಅವನಿಗೆ ಲೈಫ್ ನ ವಾಪಸ್ ಕೊಡ್ತೀನಿ. ಹಾಗಾದ್ರೆ ನೀನು ಯಾರನ್ನ ರಿವೈವ್ಡ್ ಅಂದ್ರೆ ಪುನರುಜ್ಜೀವನಗೊಳಿಸಕ್ಕೆ ಇಷ್ಟಪಡ್ತೀಯ, ಜೀವನ ಕೊಡೋದಕ್ಕೆ ಇಷ್ಟಪಡ್ತೀಯ? ನೀನು ಹೇಳುವಂತಹ ಒಬ್ಬ ಸಹೋದರ, ಅವನಿಗೆ ಜೀವನ ವಾಪಸ್ ಬರುತ್ತೆ ಅಂತ ಇಲ್ಲಿ ಯಕ್ಷ ಹೇಳ್ತಾನೆ. ಯುಧಿಷ್ಠಿರ ಥಾಟ್ ಫಾರ್ ಅ ಮೂಮೆಂಟ್ ಅಂಡ್ ದೆನ್ ರಿಪ್ಲೈಡ್. ಯುಧಿಷ್ಠಿರ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ರಿಪ್ಲೈ ಮಾಡ್ತಾನೆ. ಮೇ ದ ಕ್ಲೌಡ್ ಕಂಪ್ಲೆಕ್ಷನ್ಡ್, ಲೋಟಸ್ ಐಡ್, ಬ್ರಾಡ್ ಚೆಸ್ಟೆಡ್ ಅಂಡ್ ಲಾಂಗ್ ಆರ್ಮ್ಡ್ ನಕುಲ ಲೈಯಿಂಗ್ ಲೈಕ್ ಅ ಫಾಲನ್ ಎಬೋನಿ ಟ್ರೀ ಅರೈಸ್. ಮೇ ದ ಕ್ಲೌಡ್ ಕಾಂಪ್ಲೆಕ್ಷನ್ಡ್, ಮೋಡದ ಆಕಾರದ ಇರುವಂತಹ, ಲೋಟಸ್ ಐಡ್, ಕಮಲದಂತಹ ಕಣ್ಣುಗಳನ್ನು ಹೊಂದಿರುವಂತಹ, ಬ್ರಾಡ್ ಚೆಸ್ಟೆಡ್, ಅಗಲವಾದ ಎದೆ ಇರುವಂತಹ, ಅಂಡ್ ಲಾಂಗ್ ಆರ್ಮ್ಡ್, ಉದ್ದನೆಯ ತೋಳುಗಳನ್ನು ಹೊಂದಿರುವಂತಹ ನಕುಲ ಜೀವಂತವಾಗಬೇಕು. ಎಬೋನಿಟ್ರಿ ಹಾಗೆ ಬಿದ್ದಿರುವಂತಹ ನಕುಲ ಜೀವಂತವಾಗಬೇಕು. ರೈಸ್, ಅವನಿಗೆ ಜೀವ ಬರಬೇಕು ಅಂತ ಇಲ್ಲಿ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ದ ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್ ಅಂಡ್ ಆಸ್ಟ್ ಯುಧಿಷ್ಠಿರ. ಯಕ್ಷನಿಗೆ ತುಂಬಾ ಖುಷಿ ಆಗುತ್ತೆ ಯುಧಿಷ್ಠಿರನ ಉತ್ತರದಿಂದ. ಹಾಗೆ ಮತ್ತೆ ಕೇಳ್ತಾನೆ, ವೈ ಡಿಡ್ ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್? ನೀನು ನಕುಲನ ಯಾಕೆ ಚೂಸ್ ಮಾಡಿದೆ? ಭೀಮನ ಬದಲು ನೀನು ನಕುಲನ ಯಾಕೆ ಚೂಸ್ ಮಾಡ್ತೀಯ? ಭೀಮನಿಗೆ 16,000 ಆನೆಗಳ ಒಂದು ಬಲ ಇದೆ. ಹಾಗಿದ್ರು ಕೂಡ ನೀನು ನಕುಲನ ಯಾಕೆ ಚೂಸ್ ಮಾಡಿದೆ? ಐ ಹ್ಯಾವ್ ಹರ್ಡ್ ದ್ಯಾಟ್ ಭೀಮಾ ಈಸ್ ಮೋಸ್ಟ್ ಡಿಯರ್ ಟು ಯು. ಹಾಗೇನೆ ನನಗೆ ಗೊತ್ತು, ನಿನ್ನ 4 ಸಹೋದರಲ್ಲಿ ಭೀಮ ನಿನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಅಂಡ್ ವೈ ನಾಟ್ ಅರ್ಜುನ ಹೂಸ್ ಪ್ರೊವೆಸ್ ಇನ್ ಆರ್ಮ್ಸ್ ಈಸ್ ಯುವರ್ ಪ್ರೊಟೆಕ್ಷನ್? ಯಾಕೆ ಅರ್ಜುನನ ಚೂಸ್ ಮಾಡಲಿಲ್ಲ? ಅವನ ಪರಾಕ್ರಮದಿಂದ ನೀವು ರಕ್ಷಣೆ ಮಾಡ್ಕೋಬಹುದು ನೀನು. ಹಾಗಿದ್ರು ಕೂಡ ನೀನು ಅರ್ಜುನ ಚೂಸ್ ಮಾಡಿಲ್ಲ, ಯಾಕೆ? ಟೆಲ್ ಮಿ ವೈ ಯು ಚೂಸ್ ನಕುಲ ರಾದರ್ ದ್ಯಾನ್ ಈದರ್ ಆಫ್ ದೀಸ್ ಟು. ಅರ್ಜುನ ಮತ್ತು ಭೀಮನನ್ನ ಬಿಟ್ಟು ನೀನು ನಕುಲನ ಯಾಕೆ ಚೂಸ್ ಮಾಡದೆ, ಹೇಳು ನನಗೆ ಅಂತ ಅಲ್ಲಿ ಕೇಳ್ತಾನೆ. ಯುಧಿಷ್ಠಿರ ರಿಪ್ಲೈಡ್. ಆಗ ಯುಧಿಷ್ಠಿರ ಹೇಳ್ತಾನೆ, ಓ ಯಕ್ಷನೇ, ಕುಂತಿ ಅಂಡ್ ಮಾದ್ರಿ ವರ್ ದ 2 ವೈಫ್ಸ್ ಆಫ್ ಮೈ ಫಾದರ್. ನನ್ನ ತಂದೆಗೆ 2 ಹೆಂಡತಿಯರು, ಅವರು ಕುಂತಿ ಮತ್ತು ಮಾದ್ರಿ. ಐ ಅ ಸನ್ ಆಫ್ ಕುಂತಿ ಆಮ್ ಸರ್ವೈವಿಂಗ್ ಅಂಡ್ ಸೋ ಶಿ ಇಸ್ ನಾಟ್ ಕಂಪ್ಲೀಟ್ಲಿ ಪಿರೇವ್ಡ್. ಕುಂತಿ ಮಗನಾದಂತಹ ನಾನು ಬದುಕಿದ್ದೀನಿ ಇವಾಗ. ಹಾಗಾಗಿ ಕುಂತಿ ತುಂಬಾ ಸಂಪೂರ್ಣವಾಗಿ ಅವಳು ದುಃಖದಲ್ಲಿ ಇರೋದಿಲ್ಲ. ಸೊ ಟು ಬಿ ಫೇರ್, ಐ ಆಸ್ ದಟ್ ಮಾದ್ರಿ ಸನ್ ನಕುಲ ಬಿ ರಿವೈವ್ಡ್. ಹಾಗಾಗಿ ನಾನು ನ್ಯಾಯವನ್ನ ಕೊಡೋದಕ್ಕೋಸ್ಕರ ಮಾದ್ರಿಯ ಒಬ್ಬ ಮಗ ಕೂಡ ಜೀವಂತವಾಗಿರಬೇಕು. ಹಾಗಾಗಿ ನಾನು ನಕುಲನನ್ನ ಜೀವಂತವಾಗಿಸೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ಇಲ್ಲಿ ಹೇಳ್ತಾನೆ. ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಶಿಯಾಲಿಟಿ ಅಂಡ್ ಗ್ರಾಂಟೆಡ್ ದಟ್ ಆಲ್ ಹಿಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಯಕ್ಷನಿಗೆ ತುಂಬಾ ಖುಷಿ ಆಗುತ್ತೆ, ಯುಧಿಷ್ಠಿರನ ಒಂದು ನಿಷ್ಪಕ್ಷಪಾತ ಏನಿರುತ್ತೆ ಅದನ್ನ ನೋಡ್ಬಿಟ್ಟು ಖುಷಿ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ ಯಕ್ಷ, ಅವನ ಎಲ್ಲಾ ಸಹೋದರಿ ಕೂಡ ಜೀವನ ಕೊಡ್ತಾನೆ, ವಾಪಸ್ ಬದುಕಿಸ್ತಾನೆ. ಇಟ್ ವಾಸ್ ಯಮ
the lord of death, who had taken the form of the deer and the yaksha. ಆ ಯಕ್ಷ ಯಾರಾಗಿರ್ತಾರೆ? ಯಮ ಆಗಿರುತ್ತೆ, the lord of death. ಆ ಜಿಂಕೆ ಮತ್ತು ಯಕ್ಷನ ಅವತಾರವನ್ನ, ಒಂದು ರೂಪವನ್ನ ತಗೊಂಡಿರುವಂತಹ ವ್ಯಕ್ತಿ ಯಾರಾಗಿರ್ತಾರೆ? ಯಮ ಆಗಿರುತ್ತೆ. So that he might see his son ಯುಧಿಷ್ಠಿರ and test him. ಯಾಕೆಂದ್ರೆ ಯಮನಿಗೆ ತನ್ನ ಮಗನಾದಂತಹ ಯುಧಿಷ್ಠಿರನ ನೋಡ್ಬೇಕಿತ್ತು, ಹಾಗೇನೆ ಅವನನ್ನ ಪರೀಕ್ಷೆ ಮಾಡ್ಬೇಕಿತ್ತು. He embraced ಯುಧಿಷ್ಠಿರ and blessed him. ಯುಧಿಷ್ಠಿರನ ಅಪ್ಪಿಕೊಂಡು ಆಶೀರ್ವಾದವನ್ನ ಮಾಡ್ತಾನೆ. ಯಮ said, only a few days remain to complete the stipulated period of your exile in the forest. ಆಗ ಯಮ ಹೇಳ್ತಾನೆ, ವನವಾಸದ ನಿಗದಿತ ಅವಧಿಯನ್ನು ಪೂರ್ಣಗೊಳಿಸೋದಿಕ್ಕೆ ಸ್ವಲ್ಪ ದಿನನೇ ಉಳ್ಕೊಂಡಿದೆ ಅಂತ ಇಲ್ಲಿ ಹೇಳ್ತಾನೆ. The 13th year will also pass by. ಹಾಗೇನೆ 13ನೇ ವರ್ಷ ಕೂಡ ಇದೇ ರೀತಿಯಾಗಿ ಪಾಸ್ ಆಗತ್ತೆ, ಹೋಗ್ಬಿಡತ್ತೆ ಅಂತ ಹೇಳ್ತಾನೆ. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ನಿಮ್ಮ ವೈರಿಗಳು ಯಾರನ್ನು ಕೂಡ ನಿಮ್ಮನ್ನು ಹುಡುಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ನೀವು ತಗೊಂಡಿರುವಂತಹ ಈ ಜವಾಬ್ದಾರಿಯನ್ನ ನೀವು ಯಶಸ್ವಿಯಾಗಿ ಪೂರ್ಣ ಮಾಡ್ತೀರಾ ಅಂತ ಇಲ್ಲಿ ಯಮ ಹೇಳ್ತಾನೆ. ಅಂಡ್ ಸೇಯಿಂಗ್ ದಿಸ್ ಹಿ ಡಿಸಪಿಯರ್ಡ್. ಹಾಗೆ ಹೇಳ್ತಾ ಯಮ ಅದೃಶ್ಯವಾಗ್ತಾನೆ. ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಉತ್ತರ ನೋಡೋಣ. ಅಕಾರ್ಡಿಂಗ್ ಟು ಯುಧಿಷ್ಠಿರ, ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ದ ವಿಂಡ್. ಡೂ ಯು ಅಗ್ರಿ ವಿತ್ ಹಿಮ್? ಎಸ್, ಐ ಅಗ್ರಿ. Mind is faster than wind. Mind can think and reach to any place or person in seconds through its vision. What is that abandoning which man becomes loved by all? It is pride. By abandoning it, man becomes loved by all. What is the answer of Yudhishthira to the question, who rescues man in danger? Courage is the answer of Yudhishthira to the question, who rescues man in danger. Why do you think the Yaksha gave Yudhishthira a boon? The Yaksha gave Yudhishthira a boon because he was impressed by Yudhishthira's wisdom, integrity and commitment to dharma. He gave a choice that one of his dead brothers could then be revived, who he wanted to be revived, and he should come back to life. Why did Yudhishthira choose Nakula in preference to Bhima? Yudhishthira's father had two wives, namely Kunti and Madri. He was the son of Kunti and was already surviving. So Yudhishthira felt that it would be a fair decision for a son of Madri to be revived because one of Kunti's sons was already alive. Therefore, he chose Nakula in preference to Bhima, though he was his loving brother. He stood for his impartial justice. If you were Yudhishthira, how many questions would you be able to answer? If I were Yudhishthira, I would be able to answer 5 or 6 questions. Why did Yama take the form of a Yaksha? Yama took the form of Yaksha because he might see his son Yudhishthira and test him. ಫ್ರೆಂಡ್ಸ್, ಇಲ್ಲಿಗೆ ಎನ್ಚಾಂಟೆಡ್ ಪೂಲ್ ಪಾಠದ ವಿವರಣೆ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಇದರ ಪ್ರಶ್ನೆ ಉತ್ತರಗಳನ್ನ ನೋಡ್ಕೊಂಡು ಬರೋಣ. ಧನ್ಯವಾದ.